ವಿಜಯ್ ಅಂತ ಹೇಳಿದ್ರು. ಅದೇ ಡಿಸ್ಕಷನ್ ಸುಮಾರು ದಿನ ನಡೀತಾ ಇತ್ತು. ಅದೇ ಟೈಮ್ಗೆ ಸೆಕೆಂಡ್ ಲಾಕ್ಡೌನ್ ಬಂತು, ಅದು ಅಲ್ಲಿಗೆ ಬ್ರೇಕ್ ಆಯಿತು. ಆಮೇಲೆ ಅವಾಗ ಜೋಗ್ ಫಾಲ್ಸ್ಗೆ ಹೋಗ್ಬಿಟ್ಟು ಒಂದು ಸ್ವಲ್ಪ ದಿನ ಸೆಟ್ಲ್ ಆದೆ. ಅಲ್ಲಿ ಜೋಗ್ ಫಾಲ್ಸ್ ನೋಡ್ಕೊಂಡು ಕುಂತಿದ್ದಾಗ ಒಂದು ಟೀ ಕುಡಿಯಬೇಕಾದ್ರೆ ಏನಾದರೂ ಮಾಡಬೇಕಪ್ಪ ಸಬ್ಜೆಕ್ಟ್ ಅಂದಾಗ ಜ್ಞಾಪಕ ಬಂದಿದೆ ಮುಂದೆ ಇರೋ ಜೋಗ್ ಫಾಲ್ಸು. ಅದು ನಮ್ಮ ಆ್ಯಂಕರ್ ಅವ್ರು ಹೇಳ್ದಂಗೆ ಅಣ್ಣವ್ರು ಹೇಳಿದರು, ಸಾಯೋದ್ರೊಳಗೆ ಒಮ್ಮೆ ನೋಡು ಜೋಗಾದ ಗುಂಡಿ ಅಂತ. ಆ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಏನಾದ್ರು ಮಾಡಬೇಕು ಅಂದಾಗ ಸಡನ್ನಾಗಿ ಒಂದು ಸಬ್ಜೆಕ್ಟ್ ಸ್ಟ್ರೈಕ್ ಆಯಿತು. ಅಲ್ಲೇ ಕುಂತು ಒಂದು ಸುಮಾರು 1 ತಿಂಗಳ ಒಳಗಡೆ ಸ್ಕ್ರಿಪ್ಟ್ ಮಾಡಿಕೊಂಡು ಬೆಂಗಳೂರು ಬಂದೆ. ರಘು ಸರ್ ಅವ್ರಿಗೆ ಆ ಸಬ್ಜೆಕ್ಟ್ ಹೇಳಿದೆ. ಅವ್ರು ಕೇಳಿದ ತಕ್ಷಣ ಒಂದು ಹೇಳಿದ್ದು ತುಂಬ ಚೆನ್ನಾಗಿದೆ ಮಾಡೋಣ ಅಂತಂದರು. ರಘು ಸರ್ ಹೇಳಿದ್ರು ಈ ಸಬ್ಜೆಕ್ಟು ನಮಗೆ ರಾಘು ಸರ್ ತುಂಬ ಚೆನ್ನಾಗಿದೆ ಅಂತಂದರು. ಅದು ಹೇಳಿ 1 ವಾರಕ್ಕೆ ನಿಮಗೆ ಸಿನಿಮಾ ಟೇಕ್ ಆಫ್ ಆಯಿತು. ರಾಘು ಸರ್ನ ಭೇಟಿ ಮಾಡಿದ್ವಿ. ರಾಘು ಸರ್ ಜಸ್ಟ್ ಒಂದು 20 ನಿಮಿಷ ಕತೆ ಕೇಳಿದ್ರು, ಏನೂ ಹೇಳಿಲ್ಲ, ಈ ಕತೆ ತುಂಬ ಚೆನ್ನಾಗಿದೆ ಮಾಡೋಣ ಅಂತ ಎಂಕರೇಜ್ ಮಾಡಿದ್ರು. ತುಂಬ ಥ್ಯಾಂಕ್ ಯು ಸರ್. ಅದಾದಮೇಲೆ ಆ್ಯಕ್ಚುಲಿ ಈ ಸಿನಿಮಾನಲ್ಲಿ ಹೀರೋ ಹೆಸರು ವಿಕ್ರಮ್. ಆ ಹೆಸರುಗಳ ಕಾರಣ ಏನಂದರೆ ಶಿವಣ್ಣ ಅವ್ರದ್ದು ವಿಕ್ರಮ್ ಅಂತ ಸಿನಿಮಾ ಬಂದಿತ್ತು. ಆ ಕ್ಯಾರೆಕ್ಟರ್ ನಂಗೆ ತುಂಬ ಇಷ್ಟ ಆಗಿತ್ತು. ಅದಕ್ಕೆ ಶಿವಣ್ಣವ್ರ ಹೆಸರಲ್ಲೇ ಆ ವಿಕ್ರಮನ ಕ್ಯಾರೆಕ್ಟರ್ ಹಂಗೆ ಟ್ರಾವೆಲ್ ಆಯಿತು. ಇದು ತುಂಬ ನಿಮಗೆ ಸಸ್ಪೆನ್ಸ್ ಥ್ರಿಲ್ಲರ್ ಇರೋಂಥ ಸಬ್ಜೆಕ್ಟು. ಆದರೆ ಈ ಸಬ್ಜೆಕ್ಟ್ ಹೇಗೆಂದರೆ ನಿಮಗೆ ಅದಾಗದೇ ಕ್ರಿಯೇಷನ್ ಆಗಿರೋಂಥದ್ದು ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ಸಬ್ಜೆಕ್ಟ್ ನವರಸಗಳು ಇದೆ, ಅಂದರೆ ನಿಮ್ಗೆ ಹಾಸ್ಯ ಇದೆ, ಕಾಮಿಡಿ ಇದೆ, ಸಸ್ಪೆನ್ಸ್ ಥ್ರಿಲ್ಲರ್ ಇದೆ, ಎಲ್ಲನೂ ಕೂಡ ಬಂದಿರೋವಂಥದ್ದು. ಮತ್ತು ಫುಲ್ಲು ನಿಮಗೆ ಬ್ಯೂಟಿಫುಲ್ ಲೊಕೇಶನಲ್ಲೇ ಈ ಸಿನಿಮಾ ನಿಮಗೆ ಶೂಟ್ ಮಾಡಿದ್ದೀವಿ. ಸಕಲೇಶ್ಪುರದಲ್ಲಿ ಶೂಟ್ ಮಾಡಿದ್ದೀವಿ ಮತ್ತು ಜೋಗ್ ಫಾಲ್ಸಲ್ಲಿ ಶೂಟ್ ಮಾಡಿದ್ದೀವಿ. ಸಿನಿಮಾಲಿ ನಿಮಗೆ ಒಂದು 3 ಹಾಡಿದೆ, ಅದು ಅದ್ಭುತವಾಗಿ ಮೂಡಿ ಬಂದಿದೆ. ಇದೇ ಥರ ನಿಮಗೆ ಪ್ರತಿಯೊಂದು ಕ್ರೂನು ಅದಾಗದೇ ಬಿಲ್ಡ್ ಆಗ್ತಾ ಹೋಯಿತು. ತುಂಬ ಚೆನ್ನಾಗಿ ಬಂದಿದೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್. ಇದು ನಂದು ಮೊದಲನೇ ಡೆಬ್ಯೂ ಮೂವಿ ಸರ್. ಆ್ಯಕ್ಚುಲಿ ನನಗೆ ಕತೆ ಕಾದಂಬರಿ ಬರೋ ಹವ್ಯಾಸ ಇತ್ತು. ಒಂದು ಗೋಲ್ಡ್ ಫೀವರ್ ಅಂತ ನಾಟಕ ಪಬ್ಲಿಷ್ ಮಾಡಿದ್ದೆ. ಅದಾದಮೇಲೆ ಸೋಮನಾಥಪುರ ರಹಸ್ಯ ಅಂತ ಒಂದು ಕಾದಂಬರಿ ಪಬ್ಲಿಷ್ ಮಾಡಿದ್ದೆ. ಅದಾದಮೇಲೆ ಸಿನಿಮಾ ಮೇಲೆ ಸ್ವಲ್ಪ ಇಂಟ್ರೆಸ್ಟ್ ಬಂತು. ಅದ್ರ ಬಗ್ಗೆ ಸ್ವಲ್ಪ ಓದ್ತಾ ಬರೀತಾ ಅದೇ ಥರ ಹಂಗೆ ಟ್ರಾವೆಲ್ ಆಗಿ ಇಲ್ಲಿಯವರು ಕರ್ಕೊಂಡ್ಬಿಟ್ಟಿದ್ದೆ ಸರ್ ಸಿನಿಮಾ. ಸರ್ ಟ್ರೈಲರ್ ರಿಲೀಸ್ ಆಗಿದೆ. ಟ್ರೈಲರ್ಗೂ ಅದ್ಭುತವಾದಂಥ ರೆಸ್ಪಾನ್ಸ್ ಬಂದಿದೆ. ಮತ್ತು ಮುಂಜಾನೆ ಸಾಂಗಿಗೂ ಸುಮಾರು ಒಂದು 16-17 ಲಕ್ಷ ಜನ ವ್ಯೂವರ್ಸು ಒಳ್ಳೆ ರೆಸ್ಪಾನ್ಸ್ ಕೊಟ್ಟಿದ್ದಾರೆ. ಮನದನ್ನೇ ಸಾಂಗು ಸಹ ನಿಮ್ಗೆ ಅದ್ಭುತವಾಗಿ ಇವತ್ತಿಗೆ ನಿಮ್ಗೆ 16-17 ಲಕ್ಷ ಜನ ನಿಮಗೆ ಆಲ್ಮೋಸ್ಟ್ 1 ವಾರದಲ್ಲೇ ನಮಗೆ ಒಂದು ಒಳ್ಳೆ ರೆಸ್ಪಾನ್ಸ್ ಇದೆ ಸರ್. ಎಲ್ಲ ಕಡೆ ನಮಗೆ ಪಾಸಿಟಿವ್ ಆಗಿ ರೆಸ್ಪಾನ್ಸ್ ಬರ್ತಿದೆ. ಅದು ತುಂಬ ಚೆಂದಾಗಿ ಮೂವಿ ರನ್ ಆಗ್ತಿದೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್. ಸರ್ ಆ್ಯಕ್ಚುಲಿ ಇದು ಕನ್ನಡಿಗ ಅನ್ನೋದು ನಾನು ಇಟ್ಕೊಂಡಿದ್ದೆ ಸರ್. ಅದು ಆ್ಯಕ್ಚುಲಿ ಏನಂದರೆ ಅದೊಂಥರ ಕಾವ್ಯನಾಮ ಥರ ಕನ್ನಡಿಗ ಅಂತ ಹೆಸರು ಇಟ್ಕೊಂಡಿರೋದು. ಅದು ಬೇಸಿಕಲಿ ವಿಜಯ್ ಕನ್ನಡಿಗ ಅರ್ಥ ಏನಂದರೆ ಕನ್ನಡಿಗರಿಗೆ ವಿಜಯವಾಗಲಿ ಅನ್ನೋ ಆ ಹೆಸರು ಟ್ಯಾಗ್ ಸರ್. ಅದು ವಿಜಯ್ ಕನ್ನಡಿಗ ನಾನೊಬ್ಬನಿಗೆ ಅಲ್ಲ. ಈಗ ಯಾರೋ ನನ್ನ ಹೆಸರನ್ನ ಕರೆದ್ರೆ ವಿಜಯ್ ಕನ್ನಡಿಗ ಅಂದರೆ ಕನ್ನಡಿಗರೇ ಒಂದು ವಿಶೇಷವಾದ ಜಯ ಆಗಲಿ ಅನ್ನೋದಕ್ಕೋಸ್ಕರ ಆ ಟೈಟ್ಲನ್ನ ಇಟ್ಕೊಂಡಿರೋ ಸರ್. ಸರ್ ಸರ್ ಇನ್ನೊಂದು ಇದರಲ್ಲಿ ಒಂದು ಇನ್ಸಿಡೆಂಟ್ ಇದೆ. ಅದು ರಾಘು ಸರ್ ಯಾವಾಗಲೂ ಹೇಳ್ತಾ ಇರ್ತಾರೆ ನನಗೆ, ನೀವು ವಿಜಯ್, ಆ್ಯಕ್ಚುಲಿ ಪ್ರೊಡ್ಯೂಸರ್ ಹೆಸರು ರಾಘವೇಂದ್ರ ಅಂತ. ಅದು ರಾಘು ಸರ್ ಯಾವಾಗಲೂ ಹೇಳ್ತಾ ಇರ್ತಾರೆ. ಅವ್ರ ಹೆಸರು ವಿಜಯ್ ರಾಘವೇಂದ್ರ ಅಂದ್ಬಿಟ್ಟು, ನನ್ನ ಹೆಸರು ವಿಜಯ್, ಪ್ರೊಡ್ಯೂಸರ್ ರಾಘವೇಂದ್ರ ಅಂತ ಸರ್. ಅದು ಹಂಗೆ ಒಂದು ಮ್ಯಾಜಿಕ್ ನಡೀತಾ ಇದೆ ಸರ್ ಸಿನಿಮಾನಲ್ಲಿ. ಹಾಂ ಸರ್. ಸರ್ ಇಲ್ಲ, ವಿಜಯ್ ರಾಘವೇಂದ್ರ ನಮ್ಮ ಪ್ರೊಡ್ಯೂಸರ್ ಸರ್. ಹಾಂ ಸರ್, ಎಲ್ಲ ಎರಡೂ ಸೇರಿ ಡೆಫಿನೆಟ್ಲಿ ನಮಗೆ ಹೆಸರಲ್ಲೂ ವಿಜಯ ಇದೆ, ರಾಘು ಸರ್ ಹೆಸರಲ್ಲೂ ವಿಜಯ ಇದೆ. ಇದು ಒಂದು ಒಳ್ಳೆ ಉತ್ತಮವಾದ ಮೂವಿ, ವಿಜಯ ಸಿಕ್ಕಿದೆ ಆಲ್ರೆಡಿ ಅಂತ ನಾನು ಅಂದ್ಕೊಂಡಿದ್ದೀನಿ ಸರ್. ಸರ್ ಸೆನ್ಸಾರ್ ಆಗಿದೆ. ಆ್ಯಕ್ಚುಲಿ ಸೆನ್ಸಾರ್ ನಾವು ಮೂವಿ ಸೆನ್ಸಾರ್ ತೋರಿಸಿದಾಗ ಸರ್, ಮೂವಿ ಮುಗಿದ ಮೇಲೆ ಯಾವುದೇ ಒಂದು ಕಟ್ಸು ನಮ್ಗೆ ಹೇಳಿಲ್ಲ ಸರ್. ಯಾವುದೇ ರೀತಿ ನೀವು ಇದನ್ನು ಕರೆಕ್ಷನ್ ಮಾಡಿ ಅದನ್ನು ನಮ್ಗೆ ಏನೂ ಹೇಳಲಿಲ್ಲ. ನೋಡಿದ್ರು ನಮಗೆ ಸರ್ಟಿಫಿಕೇಟ್ ಕೊಟ್ಟರು ಸರ್. ಏನೂ ಒಂದು ಬ್ಲರ್ ಮಾಡಿ ಏನೂ ಹೇಳಿಲ್ಲ. ಎಲ್ಲ ಕ್ಲೀನಾಗಿ ಪರ್ಫೆಕ್ಟಾಗಿ ನಮ್ಮ ಪ್ರೊಡ್ಯೂಸರ್ಸ್ ಪ್ಲ್ಯಾನ್ ಮಾಡಿದರು, ಹಿಂಗೆ ಮಾಡೋದು. ಶೂಟಿಂಗು ಪರ್ಫೆಕ್ಟಾಗಿ ಆಯಿತು, ಸೆನ್ಸರು ಪರ್ಫೆಕ್ಟ್ ಆಗಿತ್ತು. ಯಾವುದೇ ರೀತಿ ತೊಂದರೆಗಳು ಬರಲಿಲ್ಲ ಸರ್ ನಮಗೆ, ಆ ಭಗವಂತನ ಆಶೀರ್ವಾದದಿಂದ. ಆಯಿತು ಸರ್. ಸರ್ ಡಿಸ್ಟ್ರಿಬ್ಯೂಟರ್ ಬಗ್ಗೆ ನಮ್ಮ ಪ್ರೊಡ್ಯೂಸರ್ ಮಾತಾಡ್ತಾರೆ ಸರ್. ಡಿಸ್ಟ್ರಿಬ್ಯೂಟರ್ ಅನಿಲ್ ಅಂದ್ಬಿಟ್ಟು, ಅದ್ರ ಬಗ್ಗೆ ಅಭಿಜಿತ್ ವಿಲಿಯಮ್ಸ್ ಅಂತ ಸರ್. ಮತ್ತು ನಮ್ಮ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಬಗ್ಗೆ ಮಾತಾಡಬೇಕು. ಸಬ್ಜೆಕ್ಟ್ ರೆಡಿ ಆದಮೇಲೆ ನಮಗೆ ಒಂದೊಳ್ಳೆ ಟೀಮ್ ಹಂಗೆ ಬಿಲ್ಡ್ ಆಯಿತು. ನಮ್ಮ ಸುಮನ್ ಜಾಧವ್ ಅವರಾಗಿರ್ಬೋದು, ಮತ್ತು ಡೈರೆಕ್ಟ್ರು ದೇವರಾಜ್ ಅವರಾಗಿರ್ಬೋದು, ನಮ್ಮ ಕ್ಯಾಮ್ರಾಮನ್ ಅವರಾಗಿರ್ಬೋದು, ಒಂದೊಳ್ಳೆ ಟೀಮ್ ಬಿಲ್ಡ್ ಆಗಿ ಇದೊಂದು ಟೀಮ್ ವರ್ಕ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್. ನಮ್ಮದೊಂದು ಕ್ರಿಯೇಷನ್ನ ಅಥವಾ ಒಂದು ಒಳ್ಳೆ ರೀತಿ ಡೆವಲಪ್ ಮಾಡಿ ಒಂದು ಒಳ್ಳೆ ಮಟ್ಟಿಗೆ ತೊಗೊಂಬರೋಕ್ಕೆ ಕಾರಣ ಎಲ್ಲರೂ ಟೀಮ್ ವರ್ಕ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ.
ಸರ್ ಇದೊಂದು ಡೆಬ್ಯೂ ಮೂವಿ ಸರ್. ಸೊ ಥ್ಯಾಂಕ್ ಯು. ಸೊ ಹಾಗಾಗಿ ಐ ಥಿಂಕ್ ಸಬ್ಕಾನ್ಷಿಯಸ್ಲಿ ಐಮ್ ಕನೆಕ್ಟೆಡ್ ಟು ದ ಪ್ಲೇಸ್. ಒಂದು ಎರಡನೇದು ಮೈ ಮಾಮ್ ಕಮ್ಸ್ ಫ್ರಮ್ ಪ್ಲೇಸ್ ವಿಚ್ ಇಸ್ ಮಲ್ನಾಡ್, ಅಗೇನ್ ಇಟ್ಸ್ ಶಿವಮೊಗ್ಗ. ಸೊ ಹಾಗೆ ಐ ಡೋಂಟ್ ಹ್ಯಾವ್ ಟು ಲರ್ನ್, ಅಂದರೆ ಕಲಿತು ಮಾಡೋಂಥ ವಿಷಯ ಇದ್ದಿಲ್ಲ ಇದರಲ್ಲಿ. ಒಂದು ಎರಡನೇದು ನಾನು ಇದು ಹಾಡು ಬಗ್ಗೆ ನಾನು ರಘು ಸರ್ ಬಗ್ಗೆ ಮಾತಾಡೋಕ್ಕೆ ಇಷ್ಟಪಡ್ತೀನಿ. ರಘು ದೀಕ್ಷಿತ್ ಅವ್ರು ನನಗೆ ಸಿಗ್ತಾ ಇರ್ತಾರೆ ಅವಾಗವಾಗ. ಇಲ್ಲ ನಾನು ಸಿನಿಮಾದಲ್ಲಿ ಹಾಡ್ದು ಬಿಟ್ಬಿಟ್ಟಿದ್ದೀನಿ ಅಂತ ಏನೋ ಹೇಳ್ತಾ ಇರ್ತಾರೆ ಅವಾಗವಾಗ. ಐ ವಾಂಟ್ ಟು ಡೂ ಕಾನ್ಸಂಟ್ರೇಟ್ ಆನ್ ಮೈ ಬ್ಯಾಂಡ್ ಆ್ಯಂಡ್ ಅದರ್ ಸ್ಟಫ್ಸ್ ಅಂತ ಹೇಳ್ತಾ ಇರ್ತಾರೆ. ಸೊ ನಾನು ಅಪ್ರೋಚ್ ಮಾಡೋಕ್ಕಿಂತ ಮುಂಚೆನೇ ಐ ಹ್ಯಾಡ್ ಹರ್ಡ್ ದಿಸ್ ಫ್ರಮ್ ಹಿಮ್. ಸೊ ಆದಮೇಲೆ ಕಲೆ ಮಾಸ್ಟ್ರು ಬಂದಿದ್ದರು. ಕಲೆ ಮಾಸ್ಟ್ರು ಕೇಳಿದರು ಹಾಡು, ತುಂಬ ಚೆನ್ನಾಗಿದೆ, ಇದನ್ನು ಹೆಂಗನ ಮಾಡಿ ಪ್ರಮೋಟ್ ಮಾಡಬೇಕಲ್ಲ, ವಿ ನೀಡ್ ಎ ಫೇಸ್ ಅಂತ ಹೇಳ್ತಾಯಿದ್ರು. ಸೊ ಹಂಗಾಗಿ ರಘು ದೀಕ್ಷಿತ್ ಸರ್ಗೆ ಕಲೆ ಮಾಸ್ಟರ್ ಐ ಥಿಂಕ್ ಹಿ ಸ್ಪೋಕನ್ ಟು ಹಿಮ್ ಆನ್ ದ ಸೆಟ್ಸ್. ದೆನ್ ರಘು ನನಗೆ ಹಾಡು ಕಳಿಸಿ ಅಂತ ಹೇಳಿದರು. ರಘು ಸರ್ ಹಾಡು ಕಳಿಸಿದ ಮೇಲೆ ಅದ್ಭುತವಾಗಿ ಬಂದಿದೆ, ನಾನು ಹಾಡ್ತೀನಿ ಅಂತ ಹೇಳಿದರು. ಸೊ ದಟ್ ವಾಸ್ ಅ ಫಸ್ಟ್ ಪಾಸಿಟಿವ್ ಸೈನ್ ದಟ್ ವಿ ಗಾಟ್ ಫ್ರಮ್ ದ ಮ್ಯೂಸಿಕ್. ಸೊ ವಿ ಆಲ್ ನೋ Raghu Dixit, our folkally he represents Karnataka folk basically. So something coming from that the person like him was definitely overwhelming. ಒಂದು ಸೊ ಹಾಗಾಗಿ ಈ ಸಾಂಗ್ ಬಂತು. ಸೊ ನಾಗೇಂದ್ರ ಪ್ರಸಾದ್ ಅವರಿಗೆ ಕೂಡ ನಾನು ಹಾಡು ಕಳಿಸಿದೆ. ಸರ್ ನಿಮಗೆ ಹೇಳಿದರು, ನಾನು ಬ್ಯುಸಿ ಇದ್ದೀನಿ ಅಂತಲೇ ಹೇಳಿದರು. ನಾನು ಅಂದರೆ ಸರ್ ನಿಮಗೆ ಇಷ್ಟ ಆದರೆ ಬರೀರಿ, ನೀವೇ ಬರೀಬೇಕು, ಇಲ್ಲಾಂದ್ರೆ ನಾನು ಬೇರೆ ಹಾಡು ಮಾಡ್ತೀನಿ ಅಂತ ಹೇಳಿದೆ ಅವರಿಗೆ. ಸುಮ್ಮನೆ ಫೋನ್ ಮಾಡಿಬಿಟ್ಟು ನನಗಿಷ್ಟ ಆದರೆ ನಾನು ಬರಿತೀನಿ ಅಂದರೆ ಬರೆಯಲ್ಲ ಅಂದರು. ಓಕೆ ಸರ್ ಅಂತ ಕಳಿಸ್ಕೊಟ್ವಿ. ಕಳಿಸಿದ ಮೇಲೆ ಇಮಿಡಿಯೇಟ್ ಕಾಲ್ ಮಾಡಿ ಬರಿತೀನಿ ಅವಿನಾಶ್ ಅಂತ ಹೇಳಿದರು. ಸೊ ಅವ್ರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಇವತ್ತು ನಿಮ್ಮ ಮಧ್ಯದಲ್ಲಿ. ಒಂದು ದಿಸ್ ಈಸ್ ಹೌ ದಿಸ್ ಬಿಕೇಮ್ ಅ ಪಾರ್ಟ್ ಆಫ್ ದ ಮೂವಿ. ಒಂದು ಸೊ ಫಸ್ಟ್ ಆಫ್ ಆಲ್ ಐ ವುಡ್ ಲೈಕ್ ಟು ಥ್ಯಾಂಕ್ ಮೈ ಟೀಮ್. ಅವರಿಲ್ಲಾಂದರೆ ಈ ಸೌಂಡು ಇದು ಡಿಸೈನ್ ಏನು ಕೇಳ್ತಾ ಇದ್ದಾರಲ್ಲ, ಇಟ್ ವುಡಂಟ್ ಹ್ಯಾವ್ ಬಿನ್ ಎ ಪಾಸಿಬಿಲಿಟಿ. ಸೊ ಮೈ ಫಸ್ಟ್ ಅಸಿಸ್ಟೆಂಟ್ ಆ್ಯಂಡ್ ಪ್ರೋಗ್ರಾಮರ್ ಜತಿನ್ ದರ್ಶನ್ ಅಂತ, ಹಿ ಈಸ್ ಆಲ್ವೇಸ್ ವಿತ್ ಮೀ ಆನ್ ಥ್ರೂ ಔಟ್ ದ ಪ್ರಾಜೆಕ್ಟ್. ಒಂದು ಆ್ಯಂಡ್ ಮಿಕ್ಸ್ ಇಂಜಿನಿಯರ್, ದ ಸೌಂಡಿಂಗ್ ದಟ್ ಯು ಹಿಯರ್ ಹ್ಯಾಸ್ ಕಮ್ ಫ್ರಮ್ ಅನ್ ಎಕ್ಸ್ಪರ್ಟ್. ಸೊ ನಮ್ಮದು ಏನು ಇನ್ಪುಟ್ಸ್ ಇದ್ದರೆ ಕೂಡ ಅದನ್ನು ಎಕ್ಸಿಕ್ಯೂಟ್ ಮಾಡೋರು ದೇರ್ ಆರ್ ಪೀಪಲ್. ಸೊ ವೈ ಆಮ್ ಬ್ರಿಂಗಿಂಗ್ ದಿಸ್ ಥಿಂಗ್ ಅಂದರೆ ಒಬ್ಬರಿಂದ ಆಗಂಥ ಕೆಲಸ ಅಲ್ಲ, ಜನರ ಮಧ್ಯೆ ಮಾಡಿ ಅದನ್ನು ಜಾನಪದ ಮಾಡಬೇಕನ್ನೋದು ಒಂದು ಉದ್ದೇಶ. ಸೊ ದ್ಯಾಟ್ ವಾಸ್ ದ ಪಾಯಿಂಟ್ ಐ ವಾಸ್ ಟ್ರೈಂಗ್ ಟು ಡ್ರಾ. ಸೊ ಅವ್ರಿಗೂ ಥ್ಯಾಂಕ್ಸ್ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. ಸೊ ಅದಾದಮೇಲೆ ಮಿಸ್ಟ್ರಿ ಮೂವಿ. ಸೊ ಮಿಸ್ಟ್ರಿ ಮೂವಿ ಇಸ್ ಡೆಫಿನೆಟ್ಲಿ ಎ ವೆರಿ ಡಿಫಿಕಲ್ಟ್ ಜಾನರ್, ಬಿಕಾಸ್ ಸೌಂಡ್ ಡಿಸೈನಲ್ಲೇ ಹೆದರಿಸ್ಬಿಡ್ತಾ ಇರ್ತಾರೆ. ಅದರಲ್ಲಿ ನನ್ನ ಪಾರ್ಟ್ ಏನು ಅಂತ ನಾನು ಥಿಂಕ್ ಮಾಡ್ತಾ ಇರ್ತೀನಿ. ಬಟ್ ಆದರೂ ಈ ಪ್ರಾಜೆಕ್ಟ್ ಬೇಸಿಕಲಿ ಹ್ಯಾಸ್ ಲಾಡ್ ಆಫ್ ಸ್ಕೋಪ್ ಫಾರ್ ಮ್ಯೂಸಿಕ್. ಇದರಲ್ಲಿ ಮಿಸ್ಟ್ರಿ ಅಂದಮೇಲೆ ಏನು ರೊಮ್ಯಾನ್ಸ್ ಇರಲ್ಲ. ನಿಮ್ಮ ಮ್ಯೂಸಿಕ್ ಡೈರೆಕ್ಟರ್ಗೆ ಒಂದು ರೊಮ್ಯಾಂಟಿಕ್ ಸಾಂಗ್ ಮಾಡಬೇಕು, ಒಂದು ಫೋಕ್ ಸಾಂಗ್ ಮಾಡಬೇಕು, ಎಲ್ಲ ಕಲರ್ಸ್ ಇರಬೇಕು ಅಂತ ಇಷ್ಟಪಡ್ತಾ ಇರ್ತೀನಿ. ಇಟ್ ಸೌಂಡೆಡ್ ಲೈಕ್ ಎ ಪ್ಯಾಲೆಟ್. ಸೊ ಇದರಲ್ಲಿ ಒಂದು ರೊಮ್ಯಾಂಟಿಕ್ ಮೂವ್ ಇದೆ ಫುಲ್ ಮೂವಿಯಲ್ಲಿ, ಮಿಸ್ಟ್ರಿ ಇದೆ, ಥ್ರಿಲ್ಲರು ಇದೆ, ಫೈಟು ಇದೆ. ಸೊ ಆಲ್ ದಿಸ್ ವಾಸ್ ಅ ಪಾರ್ಟ್ ಆಫ್ ದ ಮೂವಿ ಆ್ಯಂಡ್ ದಟ್ ವಾಸ್ ವೆರಿ ಎಕ್ಸೈಟಿಂಗ್ ಫಾರ್ ಎನಿ ಮ್ಯೂಸಿಕ್ ಡೈರೆಕ್ಟರ್. ಇಟ್ ವಾಸ್ ದ ಸೇಮ್ ಫಾರ್ ಮೀ. ಸೊ ನಾನು ಇದನ್ನು ಚಾಲೆಂಜಾಗಿ ತೊಗೊಂಡು ಐ ಥಿಂಕ್ ಐ ಹ್ಯಾವ್ ಟ್ರೈ ಟು ಬ್ರಿಂಗ್ ಇನ್ ಸಮ್ ನೇಟಿವ್ ಎಲಿಮೆಂಟ್ಸ್, ಪ್ಲಸ್ ಇವಾಗ ನ್ಯೂ ಏಜ್ಗೆ ಕನ್ವೆ ಮಾಡೋಂಥ ಕಾನ್ಸೆಪ್ಟ್. ಇವಾಗ ನೀವು ಫೋಕ್ ಸಾಂಗ್ ಕೇಳಿದ್ದೀರಾ, ಐ ಹ್ಯಾವ್ ಯೂಸ್ಡ್ ಈವನ್ ಗಿಟಾರ್ಸ್, ಐ ಹ್ಯಾವ್ ಯೂಸ್ಡ್ ಬೇಸ್ ಗಿಟಾರ್ಸ್ ಆಲ್ಸೋ. ಸೊ ಇಟ್ಸ್ ನಾಟ್ ಜಸ್ಟ್ ನೇಟಿವ್. ಇವತ್ತಿಗೆ ನ್ಯೂ ಏಜ್ ಕೂಡ ಈ ಹಾಡು ಕೇಳಲಿ ಅಂತ ಒಂದು ಕಾನ್ಸೆಪ್ಟ್ ತಲೆಯಲ್ಲಿ ಇಟ್ಕೊಂಡು ಐ ಹ್ಯಾವ್ ಪ್ರೊಡ್ಯೂಸ್ ದಿಸ್ ಸಾಂಗ್. ಸೊ ದಿಸ್ ಈಸ್ ವಾಟ್. ಆ್ಯಂಡ್ ವಿ ಹ್ಯಾವ್ ಜೋಗನೋಟ್ ಆನ್ ಮ್ಯೂಸಿಕ್ ಬಗ್ಗೆ ಹೇಳಬೇಕಂದ್ರೆ ನಮ್ಮ ಇದರಲ್ಲಿ 4 ಹಾಡಿದೆ. ಒಂದು ಇವಾಗ ನೀವು ನೋಡ್ತಕ್ಕಂಥ ಹಾಡು ರಘು ದೀಕ್ಷಿತ್ ಅವ್ರು ಹಾಡಿರೋದು ಮುಂಜಾನೆ ಮಂಜನ್ನು ಹೊತ್ತು ಅಂತ. ಇದಾದಮೇಲೆ ಒಂದು ಸಂಚಿತ ಹೆಗಡೆ ಸಾಂಗ್ ಇದೆ, ಮನದನ್ನೇ. ಒಳ್ಳೆ ರೆಸ್ಪಾನ್ಸ್ ಬಂದಿದೆ 2 ಹಾಡುಗಳಿಗೆ. ಇದಾದಮೇಲೆ ಒಂದು ಫೋಕ್ ಸಾಂಗ್ ಇದೆ, ನನ್ನ ಮಿತ್ರ ರಾಮಚಂದ್ರ ಹಡಪದ್ ಹಾಡಿದ್ದಾರೆ. ಇಟ್ ಈಸ್ ಆ್ಯಕ್ಚುಲಿ ದ ಫಿಲಾಸಫಿ ಆಫ್ ದ ಹೋಲ್ ಮೂವಿ. ಸೊ ದಟ್ ಇಸ್ ನಾಟ್ ಬಿನ್ ರಿಲೀಸ್ಡ್. ಅದು ರಿಲೀಸ್ ಆಗುತ್ತೆ ಸ್ವಲ್ಪ ದಿವಸದಲ್ಲಿ. ಮತ್ತು ಕ್ಲೈಮ್ಯಾಕ್ಸಿಗೆ ಒಂದು ಇಂಗ್ಲೀಷ್ ಸಾಂಗ್ ನಾವು ಅಟೆಂಪ್ಟ್ ಮಾಡಿದ್ದೀವಿ. ಅದು ಕೂಡ ಒಂದು ಫಿಲಾಸಫಿ ಹೇಳಿಕ್ಕೆ ಟ್ರೈ ಮಾಡಿದ್ದೀವಿ ಅದರಲ್ಲಿ. ಇಟ್ಸ್ ಬೇಸಿಕಲಿ ಎ ರಾಕ್ ಕಾನ್ಸೆಪ್ಟಲ್ಲಿ ಅದೊಂದು ಕ್ರಿಯೇಷನ್ ಆಗಿದೆ. ಸೊ ಇಟ್ಸ್ ದಟ್ ಇಸ್ ಸಮಥಿಂಗ್ ವಿ ಹ್ಯಾವ್ ಥಾಟ್ ಔಟ್ ಆಫ್ ದ ಬಾಕ್ಸ್. I hope that it works for the movie. We have already seen the movie, so we felt as a team ಇದು ವರ್ಕ್ ಆಗ್ತಾ ಇದೆ ಅಂತ. So we're just waiting for the results. This is all about. So ಏನು open question, please. Okay, thank you. Thank you so much. Thank you.
ಪ್ರಶ್ನೆನೇ ಇಲ್ಲ, ಅಷ್ಟು ಚೆನ್ನಾಗಿದೆ ಮಾಡಿದ್ದೀರಾ. ಸೊ ಕೊರಿಯೋಗ್ರಫಿ ಬಗ್ಗೆ ಎಲ್ಲರಿಗೂ ನಮಸ್ಕಾರ. ಅದು ಯಾಕೆ ಮೈಕ್ ಇಡೋದ್ರೆ ಒಂಚೂರು ಭಯ ಆಗುತ್ತೆ. ಫಸ್ಟ್ ಹೇಳ್ಬೇಕಂದ್ರೆ ಈ ಪಿಕ್ಚರ್ ನಂಗೆ ಸಿಗೋಕ್ಕೆ ಮೇನ್ ಕಾರಣ ಸ್ಪಂದನ ಮೇಡಮ್. ಏನಕ್ಕಾದ್ರೆ ಪ್ರೊಡ್ಯೂಸರ್ ಸರ್ ಫಸ್ಟು ಮೀಟ್ ಆದಾಗ ಅದೇ ಹೇಳಿದ್ರು, ಸರ್ ಈ ಸಾಂಗ್ ಮಾಡೋಕ್ಕೆ ಮುಂಚೆ ನಾನು ಕೇಳಿದಾಗ ಯಾರು ಮಾಡೋಣ ಅಂದಾಗ ಮೇಡಮ್ಮು ಪ್ರೊಡ್ಯೂಸರ್ ಸರ್ಗೆ ಹೇಳಿದ್ರಂತೆ. ಅವಾಗ ಅವ್ರನ್ನ ನೆನೆಸ್ಕೊಳ್ಳೋಕೆ ತುಂಬ ಈ ಟೈಮಲ್ಲಿ ಇದಾಗಿದ್ದೀನಿ. ಫಸ್ಟ್ ಹೇಳ್ಬೇಕಂದ್ರೆ ಪ್ರೊಡ್ಯೂಸರ್ ಸರ್ ಅವ್ರು ಹೆಂಗೆ ಅಂದರೆ ಎವ್ರಿ ಮೂಮೆಂಟಲ್ಲೂ ನಾನು ಸ್ಟಾರ್ಟ್ ಆದಾಗಿಂದ ಇವಾಗವರೆಗೂ ಅದೇ ಎನರ್ಜಿ ನೋಡ್ತಾ ಇದ್ದೀನಿ. ಆಮೇಲೆ ಎಲ್ಲ ಮೂಮೆಂಟಲ್ಲೂ ಒಂದೊಂದು ಶಾರ್ಟ್ ಮಾಡೋವಾಗಲೂ ಎಂಜಾಯ್ ಮಾಡೋರು. ಇದೇನಕ್ಕೆ ಎತ್ತ ಅಂತ ಕೇಳೋರು. ಅದು ಕೇಳಾದ್ಮೇಲೆ ಬೇಡ ಅಂತ ಇರಲಿಲ್ಲ, ಮಾಡಿ ಚೆನ್ನಾಗಿದೆ. ಇಂಥ ಪ್ರೊಡ್ಯೂಸರ್ಸ್ ನಿಜವೂ ನಮ್ಮ ಇಂಡಸ್ಟ್ರಿಗೆ ತುಂಬ ಅವಶ್ಯಕತೆ ಇದೆ. ಅವ್ರು ಇನ್ನೂ 100 ಪಿಕ್ಚರ್ ಮಾಡಬೇಕಂತ ನಾನು ಕೇಳ್ಕೊತೀನಿ. ಇನ್ನೊಂದು ಹೇಳ್ಬೇಕಂದ್ರೆ ವಿಜಯರಾಘವೇಂದ್ರ ಸರ್ ಅವ್ರ ಹತ್ರ ನಾನು ತುಂಬ ಆಸೆ ಪಡ್ತೀನಿ, ಮತ್ತೆ ಮತ್ತೆ ಅವ್ರ ಜೊತೆ ಕೆಲಸನೇ ಮಾಡ್ತಾ ಇರಬೇಕು ಅನ್ನೋದು. ಏನಾದ್ರು ಟೆಕ್ನಿಷಿಯನ್ ಏನಾದ್ರು ಒಂದು ಅನ್ಕೋತಾರೆ ಅಂದರೆ ಖಂಡಿತ ಆಗುತ್ತೆ. ಅವ್ರ ಹತ್ರ ಯಾವ ಮೂಮೆಂಟು ಯಾವ ಇದನ್ನು ಬೇಡ ಅನ್ನೋದೇ ಇಲ್ಲ. ಆಯಿತು ಮಾಸ್ಟರ್ ಮಾಡೋಣ, ಅದೆಷ್ಟು ಈಸಿಯಾಗಿ ಹೇಳ್ತಾರೆ ಗೊತ್ತಾ. ನಾವು ರಿಹರ್ಸಲ್ 3-4 ದಿವಸ ರಿಹರ್ಸಲ್ ಮಾಡಿರ್ತೀವಿ ಕ್ಲಾಸಲ್ಲಿ. ಅವ್ರ ಹತ್ರ ಹೋಗ್ತವ್ರು ಸರ್, ಹೌದಾ ಮಾಸ್ಟರ್, ಫಸ್ಟ್ ಹಿಂಗೆ ನೋಡ್ತಾರೆ, ಆಯ್ತು ಬಿಡಿ ಮಾಸ್ಟರ್ ಮಾಡೋಣ. ಇದೇನು 4-5 ದಿವಸ ರಿಹರ್ಸಲ್ ಮಾಡಿ ಇಷ್ಟು ಕಷ್ಟವಾದ ಮೂಮೆಂಟ್ ಕೊಟ್ಟರು ಮಾಡೋಣ ಬಿಡು, ಈಸಿಯಾಗಿ ಹೇಳ್ತಾರಲ್ಲ ಆ ಎನರ್ಜಿ. ತುಂಬ ಥ್ಯಾಂಕ್ಸ್ ಸರ್. ಆಮೇಲೆ ಮೇಡಮ್ ಫ್ರೇಮ್ ಮುಂದೆ ಬಂದಾಗ ಆ ಪರ್ಫಾರ್ಮ್ ಮಾಡೋದಾಗಲಿ ನಾನು ಇನ್ನೂ ಏನೋ ಮಾಡಬೇಕು ಏನೋ ಮಾಡಬೇಕು ಅನ್ನೋ ಕಾಳಜಿ ಇದೆಯಲ್ಲ, ಅದು ತುಂಬಾ ಇಷ್ಟ ಆಯಿತು. ತುಂಬ ಚೆನ್ನಾಗಿ ಮಾಡಿದ್ದಾರೆ. ತುಂಬ ಥ್ಯಾಂಕ್ ಯು ಮೇಡಮ್ ಸಪೋರ್ಟ್ ಮಾಡಿದ್ದಕ್ಕೆ. ಆಮೇಲೆ ಡೈರೆಕ್ಟ್ರು ಅವರು ಅಷ್ಟೇ, ಸರ್ ಈ ಸಿನಿಮಾದಲ್ಲಿ ನೀವೇನು ಅನ್ಕೋತೀರ ಅದನ್ನ ಮಾಡಿ ಸರ್, ಆ ಥರ ಸಪೋರ್ಟಿವ್ ಆಗಿದ್ದರು, ಅವ್ರಿಗೂ ಥ್ಯಾಂಕ್ಸ್. ಆಮೇಲೆ ನಮ್ಮ ಮ್ಯೂಸಿಕ್ ಡೈರೆಕ್ಟ್ರ್ ಸರ್ ನಿಜವಾಗ್ಲೂ ಹೇಳ್ಬೇಕಂದ್ರೆ ಅದ್ಭುತವಾದ ಸಾಂಗ್ಗಳು. ಈ ವಿಜುವಲ್ ಬರೋ ಕಾರಣನೇ ಅವರೇ. ಫಸ್ಟ್ ನಾವು ಕಾಣ್ಬೇಕಂದ್ರೆ ಸೌಂಡಿಂಗ್, ಆ ಸೌಂಡಿಂಗ್ ಇದ್ದಾಗ ಮಾತ್ರ ನಾವು ಏನೇ ಒಂದು ಡ್ರೀಮ್ ಕಾಣೋಕ್ಕೆ ಸಾಧ್ಯ. ತುಂಬ ಅದ್ಭುತವಾಗಿ ಮಾಡಿಕೊಟ್ಟಿದ್ದೀರಿ ಸಾಂಗು. ಆಮೇಲೆ ರಘು ದೀಕ್ಷಿತ್ ಸರ್ ಅವರು ಅಷ್ಟೇ, ಬ್ಯಾಕ್ ಪೈನ್ ಇತ್ತು ಸಾಂಗ್ ಶೂಟ್ ಮಾಡೋವಾಗ. ಟ್ರಾವೆಲಲ್ಲೇ ಮಾಡ್ಬೇಕಾಯ್ತು ಫುಲ್ಲು, ಎಲ್ಲೂ ಸ್ಟಾಪ್ ಮಾಡಿ ಕಟ್ ಮಾಡಿ ತೆಗಿಯೋ ಥರ ಇರಲಿಲ್ಲ. ಇಡೀ ಸಾಂಗ್ನ ಒಂದೊಂದು ಸಲ ಶೂಟ್ ಮಾಡಿ ಆ ಥರ ತೆಗೆದಿದ್ದೆ. ರಘು ದೀಕ್ಷಿತ್ ಸರ್ಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಸುನೀತ್ ಸರ್ ಕ್ಯಾಮ್ರಾಮನ್, ಅವ್ರ ಹತ್ರ ಅವಾಗವಾಗ ಜಗಳ ಆಡೋರು, ಅವಾಗವಾಗ ಒಂದಾಗ್ಬಿಡೋರು. ಆದರೆ ನಾವೇನು ಹೇಳ್ತೀವೋ ಅದು ತಕ್ಕೊಡೋರ್ಗು ಅವರು ಯಾವುದೇ ಒಂದು ಶಾರ್ಟ್ನೂ ಇಲ್ಲ ಅಂತ ಹೇಳ್ತಾ ಇರಲಿಲ್ಲ. ತುಂಬ ಥ್ಯಾಂಕ್ಸ್ ಸರ್. ಈ ವಿಜುವಲ್ ಬರೋದಕ್ಕೆ ಇಡೀ ಟೀಮ್ ತಂಡ ಕಾರಣ. ತುಂಬ ಎಲ್ಲರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ಟೀಮ್ ಜೊತೆ ಮತ್ತೆ ಕೆಲಸ ಮಾಡೋಕ್ಕೂ ಇಷ್ಟಪಡ್ತೀನಿ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಇಷ್ಟಪಟ್ಟು ಮಾಡ್ತಿದ್ದೀವಿ, ಏನೋ ಒಂದು ಆಗ್ತಿದೆ ಅಂತ. ಫಸ್ಟ್ ನಾನು ಥ್ಯಾಂಕ್ಸ್ ಹೇಳೋದು ನಮ್ಮ ಪ್ರೊಡ್ಯೂಸರ್ ರಘು ಅವ್ರಿಗೆ ಆ್ಯಂಡ್ ಕುಮಾರ್ ಅಂತ ಒಬ್ಬರಿದ್ದಾರೆ, ಅವ್ರಿಗೂ ಥ್ಯಾಂಕ್ಸ್ ಅನ್ನೋಕ್ಕೆ ಇಷ್ಟಪಡ್ತೀನಿ. ಸ್ವಲ್ಪ ನರ್ವಸ್ ಆಗ್ತೀನಿ ನಾನು, ಫಸ್ಟ್ ಟೈಮ್ ಈ ಥರ ಎಲ್ಲ ಮಾತಾಡ್ತಾ ಇರೋದು. ನಾನು ಇಷ್ಟು ಸಿನ್ಸಿಯರಾಗಿ ಮಾತಾಡ್ತಾ ಇರೋದು ತುಂಬ. ಹಾಂ, ಮೈಕ್ ಇಟ್ಕೊಂಡೆಲ್ಲ ಆಚೆ ಕಡೆ ಮಾತಾಡ್ತೀನಿ ಬೇಕು. ತುಂಬ ಕಷ್ಟಪಟ್ಟು ಮಾಡ್ತಾಯಿದ್ದೀವಿ ಈ ಸಿನಿಮಾನ, ಆ್ಯಂಡ್ ಇಷ್ಟಪಟ್ಟು ಕೂಡ ಅದು ಹೆಂಗಾರು ರೀಚ್ ಆಗಬೇಕು ಎಲ್ಲರಿಗೂ ಅಂತ ಆಸೆ. ಸೊ ಅದೊಂದೇ ನಾನು ಕೇಳ್ಕೊಳ್ಳೋದು, ಎಲ್ಲರಿಗೂ ರೀಚ್ ಆಗಲಿ. ಇಷ್ಟಪಡ್ತಾರೆ ಅವರೇ, ಎಲ್ಲರೂ ಇಷ್ಟಪಡ್ತಾರೆ, ತಾನಾಗೆ ಇಷ್ಟಪಡ್ತಾರೆ, ರೀಚ್ ಆಗಲಿ ಅಂತ ನಾನು ಕೇಳ್ಕೊತೀನಿ. ಸರಿ, ಥ್ಯಾಂಕ್ ಯು ಸೋ ಮಚ್ ಸರ್. ಹಾಂ, ಅದು ಒಂದು ಎಕ್ಸ್ಪೀರಿಯನ್ಸ್. ತುಂಬ ಟೆನ್ಷನಲ್ಲಿದ್ದೆ ನಾನು. ಒಂದು ಜಾಗದಲ್ಲಿ ನಾವು ಶೂಟ್ ಮಾಡಿದ್ವಿ, ಅಂದರೆ ರಾಜನ್ ಪಕ್ಕದಲ್ಲಿ ವಿಜಯರಾಘವೇಂದ್ರ ಅವ್ರು ನಿಂತ್ಕೊತಾರೆ. ನಮ್ಗೆ ತುಂಬ ಭಯ ಆಯಿತು. ಅವ್ರು ಆರಾಮಾಗಿ ಎಗಿರ್ತಿದ್ದಾರೆ, ಒಳ್ಳೆ ಆಟ ಸಮಂತರಾಗಿರ್ತಾರೆ. ನಮ್ಗೆ ಕಷ್ಟ, ನಮ್ಗೆ ಟೆನ್ಷನಲ್ಲಿದ್ದೀವಿ ನಾವು. ಅಷ್ಟು ಸತಿ ಎಗಿರ್ತಾ ಇದ್ದಾರಲ್ಲ, ಏನು ನೀವು ಅವರು ಬರ್ತಾರಂತೆ. ಸಖತ್ ಕ್ರೇಜಿ ಆಗಿರ್ಬೋದು ಹಂಗಾದ್ರೆ ಇನ್ಸಿಡೆಂಟು. ಹಾಂ, ಎಸ್. ಆ್ಯಕ್ಚುಲಿ ಅದು ತುಂಬ ಅದ್ಭುತವಾಗಿರೋ ಇನ್ಸಿಡೆಂಟ್ ಅದು. ಬೆಳಗ್ಗೆ 6 ಗಂಟೆಗೆ ಶಾರ್ಟ್ ಪ್ಲ್ಯಾನ್ ಮಾಡಿದ್ವಿ. ಬೆಳಗ್ಗೆ ನಾನು ಇವರೇ ಹೋಗಿದ್ದು ಜೋಗ್ ಫಾಲ್ಸ್ಗೆ. ಆ್ಯಕ್ಚುಲಿ ನಿಮ್ಗೆ ಟಿಪ್ಗೆ ಹೋಗೋದಕ್ಕೆ ಜಾಗನೇ ಇಲ್ಲ. ನಮಗೆ ಫ್ರೆಂಡ್ ಒಬ್ಬರು ರೋಸಾಯ್ ಅಂತಿದ್ದು ಅವ್ರು ಕರ್ಕೊಂಡೋಗಿದ್ರು. ಅದು ಹೆಂಗಿತ್ತು ಅಡ್ವೆಂಚರ್ ಥರ ಇತ್ತು. ಅಂದರೆ ಫುಲ್ಲು ನಿಮಗೆ ಪೊದೆಗಳು ಬೆಳೆದ್ಬಿಟ್ಟಿದೆ. ನಾನು ಇವರು ಮತ್ತು ಇನ್ನೊಬ್ಬರು ಸುಮಾರು ಮೇಲ್ಗಡೆ ಅಲ್ಲಿಗೆ ಹೋಗೋಕ್ಕೆ ನಿಮ್ಗೆ 2 ಕಿಲೋಮೀಟ್ರ್ ಆಗುತ್ತೆ. ಒಳ್ಳೆ ಹೆಂಗಾಗ್ಬಿಡ್ತಂದರೆ, ನಮಗೆ ಈ ಆರ್ಮಿನಲ್ಲಿ ಹೆಂಗೆ ಟ್ರೈನಿಂಗ್ ಕೊಡ್ತಾರೆ, ನುಸುಳ್ಕೊಂಡು ತೆವಳ್ಕೊಂಡು ಆ ಥರ ಜಾಗಕ್ಕೆ ಹೋಗಿರೋದು. ಅಲ್ಲಿಗೆ ಬರೋ ಅಷ್ಟರಲ್ಲಿ ಇವ್ರ ಕೈ ಎಲ್ಲ ಫುಲ್ಲು ಬರೆ, ನಮಗೂ ತರ್ಸ್ಕೊಂಡ್ಬಿಟ್ಟಿದೆ. ಅಲ್ಲೋಗಿ ನಿಂತ್ಕೊಂಡು ನಾವು ಶಾರ್ಟ್ ಪ್ಲ್ಯಾನ್ ಮಾಡ್ತಾಯಿದ್ದೀವಿ. ಅಲ್ಲಿಗೆ ರಾಘು ಸರ್ ಬಂದ್ರೆ. ಆಮೇಲೆ ನಾವು ಈ ಕಡೆ ನಿಂತಿದ್ದೀವಿ. ಆ ಜೋಗ್ ಫಾಲ್ಸ್ ನೀರು ನಿಮ್ಗೆ ಹಿಂಗೆ ಧುಮುಕ್ತಾ ಇದೆ.
ನಮ್ಮಿಂದ ಬರೀ 5 ಅಡಿ ನಿಮ್ಗೆ ಹಾಳ ಇದೆ, ಸುಮಾರು 900 ಅಡಿ ಆಳ ಇದೆ. ನಾವಿಲ್ಲಿ ಶಾರ್ಟ್ ಪ್ಲ್ಯಾನ್ ಮಾಡ್ತಾಯಿದ್ದೀವಿ, ಅದು ನೀರು ಹಿಂಗೆ ಹರಿತಿದೆ, ಹಿಂಗೆ ಬರೋಕ್ಕಾಗಲ್ಲ, ಆ್ಯಕ್ಚುಲಿ ಸುತ್ತಾಕೊಂಡೇ ಬರಬೇಕು. ರಾಘು ಸರ್ ಸ್ಪಾಟಿಗೆ ಬಂದರು, ನಾವು ಹಾಯ್ ಮಾಡಿದ್ವಿ. ಆಮೇಲೆ ಸರ್ ಹಿಂಗೆ ಬರೋಕ್ಕಾಗಲ್ಲ, ನೀವು ಹಂಗೆ ಬನ್ನಿ ಅಂತಂದರು. ಆಮೇಲೆ ಓಕೆ ಅಂದ್ಬಿಟ್ಟು ಹಂಗೆ ನಡ್ಕೊಂಡು ಬರ್ತಾ ಇದ್ದಾರೆ. ಆ ಕಡೆ ಬರಲೇ ಇಲ್ಲ. ಇಲ್ಲಿ ನಿಮಗೆ ಸುಮಾರು ಫಾಲ್ಸು ಜಸ್ಟ್ ಸ್ಲಿಪ್ ಅವರು ಸುಮಾರು 900 ಅಡಿ ಆಳ, ಅದು ನೀರು ಹಿಂಗೆ ಹರಿತಾ ಇದೆ. ರಾಘು ಸರ್ ಕೇಳಿಸ್ತಿಲ್ಲ ಅಂತ ಹತ್ರ ಬಂದರು. ನೀವು ನಂಬಲ್ಲ, ಲೀಟ್ರ್ ಅಲ್ಲಿಂದ ಈ ಕಡೆ ಜಂಪ್ ಮಾಡಿಬಿಟ್ರು ಅವರು. ನಮಗೆ ಹೆಂಗಾಗೋಯ್ತು ಅಂದರೆ ಶಾಕು. ಅದು ಹೆಂಗೆ ಇಷ್ಟೇ ಡಿಸ್ಟೆನ್ಸು ಅಲ್ಲಿ ಹರಿತಾ ಇದೆ, ಹಿಂಗೆ ಇಲ್ಲಿಂದ ಇಲ್ಲಿ ಜಂಪ್ ಮಾಡಿಬಿಟ್ರು. ನಮಗಂತೂ ಬೆಳಗ್ಗೆ 7 ಗಂಟೆಗೆ ಸಿನಿಮಾದಲ್ಲಿ ಅದೊಂದು ಶಾರ್ಟ್ ಇದೆ, ಅದು ಅವ್ರು ಎಗರದ್ ಕಾಣಿಸತ್ತೆ. ನಾವು ವಿಡಿಯೋ ಶೂಟ್ ಮಾಡಿದ್ವಿ, ಅದಕ್ಕೋಸ್ಕರ ಶೂಟ್ ಮಾಡಿದ್ವಿ. ಅವರು ಸಾಹಸ ಮಾಡ್ತಾರೆ ಅಂತ ಅವರು ಜಂಪ್ ಮಾಡಿದ್ರು. ಈ ಕಡೆ ಬಂದರು. ನಾವು ಸರ್ ಏನು ಸರ್ ಬೆಳೆ ಹಿಂಗೆ ಅಂದರೆ, ಹಂಗಲ್ಲ ಇಲ್ಲಮ್ಮ, ನಮ್ಮ ಶಿವಮಾಮ ಇದ್ದಿದ್ರೆ ಕೈ ಹಿಡ್ಕೊಂಡು ಕರ್ಕೊಂಬಂದ್ಬಿಟ್ರು ಈ ಕಡೆ ಅಂದರು. ನಾವು ನೋಡ್ಬಿಟ್ಟು ಮೊದಲನೇ ಸಿನಿಮಾ ಬೇರೆ, ಏನೋ ಡೈರೆಕ್ಟರ್ ಆಗೋಣ ಅಂದ್ಕೊಂಡಿದ್ವಿ ಅಂತ ಅಂದ್ಕೊಂಡ್ವಿ. ಬಂದರು ಹಂಗೆ ಹೇಳಿದ್ರು, ಶಿವಣ್ಣ ಮಾಮ ಇದ್ದಿದ್ರೆ ಕೈ ಹಿಡ್ಕೊಂಡು ಕರೆಕ್ಟಾಗಿ ಕರ್ಕೊಂಬಂದಿರಮ್ಮ, ಏನಿಲ್ಲ ಅಂದರು. ನಾವು ಆದಮೇಲೆ ಇನ್ನೊಂದು ಜಿ ಮಿಸ್ ಆಗ್ಬಿಟ್ರು ನಮಗೆ. ಜಿ ಇದರಿಗೂ ಜೋಗ್ ಫಾಸ್ಟ್ ಟಿಪ್ಪಲ್ಲಿ ಬಂದರು ಸ್ಪಾಟಿಗೆ. ಸರ್ ನಮಸ್ಕಾರ ಅಂದರು. ಏನು ಸರ್ ಕಾಸ್ಟ್ಯೂಮ್ ಅಂದರು. ಸರ್ ಏನಿಲ್ಲ, ಒಂದೇ ಒಂದು ಟವಲ್ ಸರ್ ಅಂದೆ. ಟವಲ್ ಸುತ್ಕೊಂಡ್ರು. ಸರ್ ಏನು ಮಾಡಬೇಕು ಅಂದರು. ಸ್ನಾನ ಮಾಡಿಂದ ಕುಣಿಸ್ಬಿಟ್ವಿ ಅಲ್ಲಿ, ಮುಖ ನೋಡ್ತಾ ಇದ್ದಾರೆ. ಆಮೇಲೆ ಇನ್ನೊಂದು ಕೈಗೊಂದು ಸೋಪ್ ಕೊಟ್ವಿ. ಸರ್ ಚಡ್ಡಿ ಒಗಿತಾರೆ ಅಂದ್ವಿ. ಬೆಳಗ್ಗೆನೇ ಅವ್ರು 7 ಗಂಟೆಗೆ ಮೇಕಪ್ ಮಾಡ್ಕೊಂಡು ಬಂದು ಸಿನಿಮಾ ಕೊಡ್ತಾರೆ. 1 ನಿಮಿಷ ಇಲ್ಲ ಅಷ್ಟೇ ಇನ್ನೇನಾಯ್ತು? ಹಾಂ, ಸಿನಿಮಾ ಫುಲ್ ಸ್ಕ್ರೀನ್ ಪ್ಲೇ ಹೇಳ್ಬಿಡ್ತಾರೆ ಆಮೇಲೆ. ಥ್ಯಾಂಕ್ ಯು ಸರ್. ಎಸ್, ಥ್ಯಾಂಕ್ ಯು ಸೋ ಮಚ್. ಇಷ್ಟಪಡ್ತೀನಿ. ಫಸ್ಟು ನಮ್ಮ ವಿಜಯ ಕನ್ನಡಿಗ ಅವ್ರು ಹೇಳ್ದಂಗೆ ನಮಗೆ ಒಂದು ಸ್ಟೋರಿ ಬಂದು ಹೇಳಿದಾಗ ನನಗೆ ಫಸ್ಟ್ ಇಷ್ಟ ಆಗಿದ್ದು, ಈ ಸ್ಟೋರಿ ಕೇಳಿದಾಗ ಅನಿಸಿದ್ದು ವಿಜಯ ರಾಘವೇಂದ್ರ ಅವ್ರು ಮಾಡಿದ್ರೆ ಈ ಪಿಕ್ಚರ್ಗೆ ಚೆನ್ನಾಗಿರ್ತಾರೆ ಅಂತ ನಾನು ಡಿಸೈಡ್ ಮಾಡಿದೆ. ಅದಾದಮೇಲೆ ನಮ್ಮ ಪ್ರೊಡಕ್ಷನ್ ಮ್ಯಾನೇಜರ್ ಮೋಹನ್ ಅವರು ತುಂಬ ಸಾಥ್ ಕೊಟ್ಟು ನಮಗೆ ಎಲ್ಲ ರೀತಿಯಲ್ಲೂ ಹೆಲ್ಪ್ ಮಾಡಿದ್ದಾರೆ. ಪ್ರತಿಯೊಂದು ಆರ್ಟಿಸ್ಟ್ನ ನೋಡೋಕ್ಕೂ ಹೆಲ್ಪ್ ಮಾಡಿದ್ದಾರೆ, ಟೆಕ್ನಿಷಿಯನ್ಸ್ ಮೀಟ್ ಮಾಡೋಕ್ಕೆ ಹೆಲ್ಪ್ ಮಾಡಿದ್ದಾರೆ. ಎಲ್ಲ ಟೆಕ್ನಿಷಿಯನ್ಸು ನಮ್ಮ ಜೊತೆ ತುಂಬ ಅನ್ಯೋನ್ಯವಾಗಿ ಆ್ಯಸ್ ಎ ಫ್ಯಾಮಿಲಿ ವಿ ಹ್ಯಾವ್ ವರ್ಕ್ಡ್. ಮೇನ್ಲಿ ಹೇಳಬೇಕು ಅಂದರೆ ನಮ್ಮ ಸುಮನ್ ಜಾದೂಗರ್ ಅವರು, ಬನ್ನಿ ಒಂದು ನಿಮಿಷ ಪ್ಲೀಸ್. ನಮ್ಮ ಸಿನಿಮಾಗೆ ಮೇನ್ ಕೀ ಅಂತ ಹೇಳೋದ್ರಲ್ಲಿ ತಪ್ಪನ್ಸಲ್ಲ. ಥ್ಯಾಂಕ್ ಯು ಸೋ ಮಚ್ ಫಸ್ಟ್ ಆಫ್ ಆಲ್ ಸುಮನ್ ಅವ್ರಿಗೆ. ಅದ್ರ ಮೇಲೆ ಕಲೈ ಮಾಸ್ಟರ್ ಆಗ್ಬೋದು, ನಮ್ಮ ಅವಿನಾಶ್ ಬಾಸುತ್ಕರ್ ಅವರು, ವಿಜಯ್ ಕನ್ನಡಿಗ ಅವರು, ಎಲ್ಲ ಆರ್ಟಿಸ್ಟ್ಗಳು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಮೇನ್ಲಿ ವಿಜಯ ರಾಘವೇಂದ್ರ ಸರ್ ಅಂತೂ ಫಸ್ಟ್ ಟೈಮ್ ಪ್ರೊಡ್ಯೂಸರ್ಸ್ಗೆ, ಫಸ್ಟ್ ಟೈಮ್ ಡೈರೆಕ್ಟ್ರಿಗೆ ಬೆಸ್ಟ್ ಆ್ಯಕ್ಟರ್ ಅಂತ ಹೇಳ್ಬೋದು ಸರ್. ಅಂಥ ಸಪೋರ್ಟಿವು ಪ್ರತಿಯೊಂದು ವಿಚಾರದಲ್ಲೂ. ನನಗಿದೇ ಬೇಕು, ಅದೇ ಬೇಕು ಸರ್, ಬನ್ನಿ ತೊಗೊಳ್ಳಿ, ಬೇಡ ಇಷ್ಟೊಂದು ಏನಕ್ಕಪ್ಪ ಖರ್ಚು ಮಾಡ್ತೇವೆ, ನಿಧಾನಕ್ಕೆ ಮಾಡಿ, ಇಷ್ಟು ಬೇಡ ಅಂತಲೇ ಮಾಡ್ತಾರೆ. ವೆರಿ ನೈಸ್. ನಮ್ಮ ಕ್ಯಾರವನ್ ಇಲ್ಲ ಅಂದ್ರೂ ಸರ್ ಪಾಪ ಎಲ್ಲ ಎಷ್ಟೊಂದು ಕಡೆ ನಮಗೆ ಸಪೋರ್ಟ್ ಮಾಡಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಸರ್. ಆಮೇಲೆ ತೇಜಸ್ವಿನಿ ಮೇಡಮ್ ಅವರು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ, ನಮ್ಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ. ಫಸ್ಟು ನಾನು ಮಾತಾಡಿದಾಗ ಅವ್ರು ಕೇಳಿದೆ, ದಯವಿಟ್ಟು ನಮ್ಮ ಜೊತೆ ಮಾಡಿ, ಬಡ್ಜೆಟಲ್ಲಿ ಕಡಿಮೆ ಇದ್ರೂ ಮಾಡಿ ಅಂತ ರಿಕ್ವೆಸ್ಟ್ ಮಾಡಿದೆ. ಸೈಡ್ ಓಕೆ, ರಾಘು ಸರ್ ಜೊತೆ ಅಂದರೆ ಡೆಫಿನೆಟ್ಲಿ ಮಾಡ್ತೀನಿ ಅಂತ ನಮಗೆ ಮಾಡಿದ್ರು. ಸೊ ಇದಾದಮೇಲೆ ರಘು ದೀಕ್ಷಿತ್ ಸರ್ ಹೆಸರು ಹೇಳಲೇಬೇಕು. ನನಗೆ ಸಾಂಗ್ ಆಡ್ದೇ ಬರೀ ಆಡಿದಲ್ಲದೆ ಆ್ಯಕ್ಟಿಂಗ್ ಕೂಡ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಿದ್ದಾರೆ, ಪ್ರತಿಯೊಂದು ಪ್ರಮೋಷನ್ಸಲ್ಲಿ ಬಂದಿದ್ದಾರೆ. ಸೊ ಎಲ್ಲರಿಗೂ ತುಂಬ ಥ್ಯಾಂಕ್ಸ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ಥ್ಯಾಂಕ್ ಯು. ಥ್ರಿಲ್ಲರ್ ಮಂಜು ಅವರು ಸಾಹಸ ತುಂಬ ಚೆನ್ನಾಗಿ ಮಾಡಿದ್ದಾರೆ ಸರ್. ಥ್ಯಾಂಕ್ ಯು ಸರ್. ಸರ್ ನಮ್ಮದು ಪ್ರಾಪರ್ಟಿ ಡೆವಲಪ್ಮೆಂಟ್ ಸರ್ ಲಿಮಿಟೆಡ್ ಜಾಸ್ತಿ ಇಲ್ಲ, ಒಂದು 50 ಥಿಯೇಟರ್ಸ್ ಅಂದ್ಕೊಂಡಿದ್ದೀವಿ ಸರ್. ಹೌದು, ಒಂದು ದಿವಸ ಮುಂಚೆ ಬರ್ತಾರೆ ಸರ್. ಯಾಕೆಂದರೆ ರಾಘವೇಂದ್ರ, ನನ್ನ ಹೆಸರು ರಾಘವೇಂದ್ರ ಇದೆ, ವಿಜಯ ರಾಘವೇಂದ್ರ ಸರ್ ಇದೆ, ನಮ್ಮ ರಾಘವೇಂದ್ರ ಆಶೀರ್ವಾದ ಇರಲಿ ಅಂತ ಮಾಡಿದ್ದೀವಿ ಸರ್. ಗುರುವಾರ. ಎಸ್, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಇದು ಫಸ್ಟ್ ಟೈಮ್ ನಾನು ವಿಜಯ್ ರಾಘವೇಂದ್ರ ಸರ್ ಜೊತೆ ಸ್ಕ್ರೀನ್ ಶೇರ್ ಮಾಡ್ತಾ ಇದ್ದೀನಿ. ಐ ಆಮ್ ವೆರಿ ಹ್ಯಾಪಿ ಅಬೌಟ್ ಇಟ್ ಬಿಕಾಸ್ ಐ ಹ್ಯಾವ್ ಬಿನ್ ಅ ಹ್ಯೂಜ್ ಫ್ಯಾನ್ ಆಫ್ ಹಿಸ್. ಇಷ್ಟು ದಿನ ಸ್ಕ್ರೀನ್ ಮೇಲೆ ನೋಡಿ ನಾನು ಅವ್ರ ಫ್ಯಾನ್ ಆಗಿದ್ದೆ, ಬಟ್ ಇವಾಗ ಅವ್ರ ಜೊತೆ ವರ್ಕ್ ಮಾಡಿ ಅವ್ರ ಸಿಂಪ್ಲಿಸಿಟಿ ಆ್ಯಂಡ್ ಹಂಬಲ್ನೆಸ್ಗೆ ಇನ್ನೂ ದೊಡ್ಡ ಫ್ಯಾನ್ ಆಗಿದ್ದೀನಿ.
ಆ್ಯಂಡ್ ನಮ್ಮ ಪ್ರೊಡ್ಯೂಸರ್ ಬಗ್ಗೆ ಹೇಳಬೇಕಂದ್ರೆ ಹೀ ಈಸ್ ವೆರಿ ಪ್ಯಾಷನೇಟ್ ಟುವರ್ಡ್ಸ್ ಹಿಸ್ ವರ್ಕ್. ಅವ್ರು ಈ ಮೂವಿ ಬಗ್ಗೆ ತುಂಬ ಕನಸಿಟ್ಕೊಂಡಿದ್ದಾರೆ. ಸೊ ಅವ್ರಿಗೆ ಆಲ್ ದ ಬೆಸ್ಟ್, ಚೆನ್ನಾಗಾಗಲಿ ನಮ್ಮ ಮೂವಿ. ಆ್ಯಂಡ್ ಅವ್ರು ಯಾವುದ್ರಲ್ಲೂ ಕಾಂಪ್ರಮೈಸ್ ಆಗದೇನೆ ಫಿಲ್ಮ್ನ ತುಂಬ, ನೀವು ನೋಡ್ತಿದ್ದೀರಾ ಔಟ್ಪುಟ್ ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ ಅಂತ. ಟ್ರೈಲರ್ ಆಗಿರ್ಬೋದು, ಸಾಂಗ್ ಆಗಿರ್ಬೋದು, ತುಂಬ ಚೆನ್ನಾಗಿ ಮೂಡ್ ಬಂದಿದೆ. ಸಾಂಗ್ಸ್ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಅವಿನಾಶ್ ಅವರು ತುಂಬ ಒಳ್ಳೆ ವರ್ಕ್ ಮಾಡಿದ್ದಾರೆ. ಇದುವರೆಗೂ ಸಾಂಗ್ಸ್ನ ಕೇಳಿದವ್ರು ಎಲ್ಲರೂ ಅಪ್ರಿಷಿಯೇಟ್ ಮಾಡಿದ್ದಾರೆ. ಆ್ಯಂಡ್ ಅಫ್ಕೋರ್ಸ್ ನಮ್ಮ ಟೆಕ್ನಿಕಲ್ ಟೀಮ್ ತುಂಬ ಸ್ಟ್ರಾಂಗ್ ಇದೆ. ಬೀಟ್ ಡಿರೆಕ್ಟರ್ ವಿಜಯ್ ಕನ್ನಡಿಗ ಸರ್, DOP ಸುನೀತ್ ಆಗಿರ್ಬೋದು, ಎಲ್ಲರೂ ತುಂಬ ಒಳ್ಳೆ ವರ್ಕ್ ಮಾಡಿದ್ದಾರೆ. ಆ್ಯಂಡ್ ನಮ್ಮ ಕಳೈ ಮಾಸ್ಟರು ಅಷ್ಟೇ, ನಮ್ಗೆ ಯಾವುದೇ ರೀತಿ ಅನ್ಕಂಫರ್ಟಬಲ್ ಆಗದಿರೋ ಥರ ಸಾಂಗಲ್ಲಿ ತುಂಬ ಚೆನ್ನಾಗಿ ಕೊರಿಯೋಗ್ರಫಿ ಮಾಡಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ. ಆ್ಯಂಡ್ ಅಫ್ಕೋರ್ಸ್ ಸುಮನ್ ಅವ್ರ ಬಗ್ಗೆ ಹೇಳಲೇಬೇಕು. ಡೈಲಾಗ್ ಆ್ಯಂಡ್ ಸ್ಕ್ರೀನ್ ಪ್ಲೇನ ತುಂಬ ಚೆನ್ನಾಗಿ ರಚಿಸಿದ್ದಾರೆ. ಸೊ ಎಲ್ರಿಗೂ ಥ್ಯಾಂಕ್ಸ್. ಆ್ಯಂಡ್ ನಮ್ಮ ಚಿತ್ರ ತುಂಬ ಚೆನ್ನಾಗಿ ಮೂಡ್ ಬಂದಿದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ದಯವಿಟ್ಟು ಚಿತ್ರಮಂದಿರಗಳಿಗೆ ಬಂದು ಎಲ್ಲರೂ ಪ್ರೋತ್ಸಾಹ ಮಾಡಬೇಕು ಅಷ್ಟೇ. ಆ್ಯಂಡ್ ಒಂದು ಕ್ವಶನ್ ಅಂತಂದರೆ, ನಿಮ್ಮ ಪಾತ್ರದ ಹೆಸರು ಹೇಳಿದ್ರಿ, ಬಟ್ ಏನು ಅಂತ ಒಂದು ಲೈನಲ್ಲಿ ಹೇಳೋದಾದರೆ? ದಿಶಾ ಕ್ಯಾರೆಕ್ಟರ್ ಬಂದು ಒಂದು ಮುಗ್ಧ ಹುಡುಗಿ. ಅವಳಿಗೆ ಅವಳ ತಂದೆ ತಾಯಿ ಹಾಗೆ ಅಜ್ಜಿ ಅವರೇ ಅವಳ ಜಗತ್ತು. ಆ್ಯಂಡ್ ಅವಳ ಊರೇ ಅವಳಿಗೆ ಪ್ರಪಂಚ ಆಗಿರುತ್ತೆ. ಸೊ ಅವಳ ಲೈಫಲ್ಲೂ ಒಂದು ತಿರುವು ಕಾಣುತ್ತೆ. ಅದು ಏನು ಅಂತ ನೋಡೋದಕ್ಕೆ ನೀವು ಚಿತ್ರಮಂದಿರಕ್ಕೆ ಬರಬೇಕು. ಓಕೆ, ಫೈನ್. ಥ್ಯಾಂಕ್ ಯು ಅಷ್ಟೇ. ಥ್ಯಾಂಕ್ ಯು ಸೊ ಮಚ್. ಈ ಥರ ಮೈಲಿಗಲ್ ಓಕೆ, ಬಟ್ ಅಲ್ಲೇ ಇದೆಯಾ ಕಂಟೆಂಟು ಅಂತ? ಓಕೆ, ಬೇರೆ ತೋರಿಸಿದ್ರಾ ಸರ್? ವಿನೋದ ಆನ್ಸರ್ ಟ್ರೈಲರಲ್ಲೇ ಹೇಳ್ಬಿಡ್ತಾರಲ್ಲ, 31 ಜನ ಹೀಗೆ, ಇನ್ನೂ 100 ಜನ ಹೀಗೆ ಅಂತ. ಸೊ ಅದ್ರ ಹಿನ್ನೆಲೆಯಲ್ಲಿ ಬರುವಂಥ ಒಂದು ಸಣ್ಣ ಕಥಾಹಂದ್ರ. ಓಕೆ. ಅದ್ರ ಬಗ್ಗೆ ಒಂದು ವಿಶೇಷತೆ ಅಂತ ಹೇಳೋದಕ್ಕೆ ಇಷ್ಟಪಡೋದಿಲ್ಲ, ಒಂದು ಕ್ಯೂರಿಯಾಸಿಟಿ, ಒಂದು ಸಣ್ಣ ಕ್ಯೂರಿಯಾಸಿಟಿ ಬರಲಿ ಜನರಿಗೆ. ಆದರೆ ಆ ಕ್ಯೂರಿಯಾಸಿಟಿನ ಅವ್ರಿಗೆ ಬಿಟ್ಬಿಟ್ರೆ ಏನಾಗುತ್ತೆ, ಅವ್ರದೇ ಒಂದು ಕಥೆ ಕೊಟ್ಕೊಂಡು ಥಿಯೇಟರ್ ಒಳಗೆ ಬರ್ತಾರೆ. ಸೊ ಅವ್ರ ಕಥೆ ಥಿಯೇಟ್ರಲ್ಲಿ ಇಲ್ಲದೆ ಇದ್ದಾಗ ಅವ್ರಿಗೆ ಡಿಸಪಾಯಿಂಟ್ ಆಗುತ್ತೆ. ಹಾಗಾಗಿ ಟ್ರೈಲರಲ್ಲಿ ಒಂದು ಸಣ್ಣ ಹಿಂಟ್ ಕೊಟ್ಟಿದ್ದೀವಿ, ಇದ್ರ ಬಗ್ಗೆ ಇರೋದು ಕಥೆ ಅಂತೇಳಿ. ಹಾಗಾಗಿ ಒಂದು ಸಸ್ಪೆನ್ಸ್ ಥ್ರಿಲ್ಲರ್, ಒಂದು ಆ್ಯಕ್ಷನ್ ಥ್ರಿಲ್ಲರ್, ಇದ್ರ ಜೊತೆಗೆ ನಾನು ಇದನ್ನು ಪ್ರತ್ಯೇಕವಾಗಿ ಆ್ಯಕ್ಷನ್ ಥ್ರಿಲ್ಲರ್ ಅಥವಾ ಸಸ್ಪೆನ್ಸ್ ಥ್ರಿಲ್ಲರ್ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಅದರಲ್ಲಿ ಹಲವಾರು ರಸಗಳಿರ್ಬೋದು. ಅಂದರೆ ರೊಮ್ಯಾನ್ಸ್ ಇರುತ್ತೆ, ಆಮೇಲೆ ಹ್ಯೂಮರ್ ಇರುತ್ತೆ, ಫಿಯರ್ ಇರುತ್ತೆ, ಇವೆಲ್ಲವೂ ಇದೆ. ಆದರೆ ಒಂದು ನಮ್ಮ ಸಿನಿಮಾ ಇರೋದೇ ಈ ಥರ ಅಂತ ಹೇಳಿದಾಗ ಅದನ್ನು ಮನಸ್ಸಲ್ಲಿ ಇಟ್ಕೊಂಡು ಒಳಗೆ ಬರಬೇಕು, ಅವ್ರಿಗೊಂದು ಇನ್ವಿಟೇಷನ್ ಕೊಡಬೇಕು ನಾವು ಅನ್ನೋ ಕಾರಣಕ್ಕೆ ಈ ಸಿನಿಮಾದ ಫಸ್ಟ್ ಪೋಸ್ಟರಿಂದ ಹಿಡಿದು ಟೀಸರಿಂದ ಹಿಡಿದು ನಾವು ಹೀಗೆ ಅದನ್ನು ಪ್ಯಾಕೇಜ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡ್ವಿ. ಅದಕ್ಕೆ ಮುಖ್ಯ ಕಾರಣ ಒಂದು, ನನಗೆ ಅವಕಾಶ ಕೊಟ್ಟಂಥ ನಿರ್ದೇಶಕರು ವಿಜಯ್ ಸರ್, ನಿರ್ಮಾಪಕರು ರಾಘವೇಂದ್ರ ಸರ್. ನಾವು ತಮಾಷೆ ಹಾಗೆ ಮಾಡ್ಕೋತಿರ್ತೀವಿ, ಅಲ್ಲಿ ವಿಜಯ್ ಇದ್ದಾರೆ, ರಾಘವೇಂದ್ರ ಇದ್ದಾರೆ, ವಿಜಯ್ ರಾಘವೇಂದ್ರ. ಸೊ ಕೆಲಸ ಮಾಡ್ತಿದ್ದೀವಿ, ಏನೋ ಈ ಸುಮ್ಮನೆ ನಮ್ಮ ಖುಷಿಗೆ ಹೇಳ್ಕೊಳ್ಳೋದಷ್ಟೇ. ಎಲ್ಲೋ ಒಂದು ಕಡೆ ದೇವ್ರು ಇದ್ದಾನೆ, ಕೈ ಹಿಡಿದು ನಡೆಸ್ತಾ ಇದ್ದಾರೆ ಅನ್ನೋ ಒಂದೇ ಒಂದು ದೃಷ್ಟಿಯಿಂದ. ಜೊತೆಗೆ ಒಂದು ರೀತಿ ಬಹಳ ಗಟ್ಟಿಯಾಗಿ ಬೆನ್ನೆಲುಬಾಗಿ ನಿಂತಿರೋದು ಸುಮನ್ ಅವರು.